ಮೂಡಾ ಕೇಸ್ನಲ್ಲಿ ಪತ್ನಿಗೆ ಇಡಿ ಸಮನ್ಸ್ನ ಬೆನ್ನಲ್ಲೇ ಸಿಎಂ ಅಲರ್ಟ್ ಆಗಿದ್ದಾರೆ. ಇಡಿ ನೋಟಿಸ್ಗೆ ಉತ್ತರಿಸೋಕೆ ಕಾನೂನು ಹೋರಾಟಕ್ಕೆ ಸಕಲ ಸಿದ್ಧತೆಯನ್ನ ಮಾಡಿಕೊಳ್ತಾ ಇದ್ದಾರೆ. ಹಿರಿಯ ಕಾನೂನು ತಜ್ಞರ ಜೊತೆ ಸಮಾಲೋಚನೆಗೆ ಮುಂದಾಗ್ತಾ ಇದ್ದಾರೆ ಸಿಎಂ. ನೋಟಿಸ್ನಿಂದ ಎದುರಾಗಬಹುದಾದ ಸಂಕಷ್ಟಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗುತ್ತೆ. ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೂ ಕೂಡ ಪ್ಲಾನ್ ಅನ್ನ ಮಾಡಿಕೊಳ್ತಾ ಇದ್ದಾರೆ ಸಿಎಂ. ಸಚಿವ ಸಂಪುಟದ ಸದಸ್ಯರ ಜೊತೆಗೂ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಸಿದ್ದರಾಮಯ್ಯನವರು ಮುಂದಾಗ್ತಾ ಇದ್ದಾರೆ. ಸಿಬಿಐ, ಇಡಿ ಹಾಗೂ ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಸಕಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಇದಕ್ಕಿದ ಹಾಗೇನೆ ಇಡಿಯಿಂದ ನೋಟಿಸ್ ಬಂತು. ಸಹಜವಾಗಿ ಇದು ಹಲವು ಕುತೂಹಲಕ್ಕೂ ಕಾರಣವಾಗಿತ್ತು. ಇದನ್ನ ಯಾವ ಆಂಗಲ್ ಅನ್ನು ಪಡ್ಕೊಳ್ಬಹುದು ಅನ್ನುವಂಥ ಪ್ರಶ್ನೆ ಕೂಡ ಇತ್ತು. ಯಾವಾಗ ನೋಟಿಸ್ ಬಂತು, ಸಿಎಂ ಕೂಡ ಇದೀಗ ಕಾನೂನು ಸಲಹೆಯ ಮೊರೆ ಹೋಗ್ತಾ ಇದ್ದಾರೆ. ಇಡಿ ನೋಟಿಸ್ ಅನ್ನ ನಾವು ಹೇಗೆ ಎದುರಿಸಬೇಕಾಗತ್ತೆ, ಮುಂದೆ ಯಾವೆಲ್ಲ ಕಾನೂನು ಸಂಕಷ್ಟಗಳು ಎದುರಾಗಬಹುದು, ಅದರಿಂದ ಪಾರಾಗೋದು ಹೇಗೆ, ನಾವು ಏನೆಲ್ಲ ಮಾಡಬೇಕಾಗತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡುವಂಥ ನಿಟ್ಟಿನಲ್ಲಿ ಅದಕ್ಕೆ ಅಂತ ಒಂದು ಸಿದ್ಧತೆ ಆಗಿದೆ. ಕಾನೂನು ತಜ್ಞರ ಸಲಹೆಯನ್ನು ಪಡ್ಕೊಳ್ಬೇಕು ಅಂತ ಸಿಎಂ ಮುಂದಾಗ್ತಾ ಇದ್ದಾರೆ. ಅದರ ಜೊತೆಗೆ ರಾಜಕೀಯವಾಗಿ ಕೂಡ ಹೋರಾಟವನ್ನು ಮಾಡಬೇಕು ಅನ್ನುವಂಥ ಪ್ಲಾನ್ ಅನ್ನ ಮಾಡಿದ್ದಾರೆ. ಯಾಕೆ ಅಂದರೆ ಸಿಬಿಐ, ಇಡಿ ಹಾಗೂ ಕೇಂದ್ರ ಸರ್ಕಾರ ಬೇಕು ಅಂತ ಷಡ್ಯಂತ್ರ ಆಗ್ತಾ ಇದೆ. ಇಲ್ಲಿ ಬೇಕು ಅನ್ನುವಂಥ ಕೆಲಸವನ್ನ ಮಾಡಲಾಗ್ತಾ ಇದೆ. ರಾಜಕೀಯ ಪಿತೂರಿ ನಡೀತಾ ಇದೆ. ಈ ಥರದೊಂದಷ್ಟು ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಈ ಕೇಸ್ನಲ್ಲಿ ಸಿಬಿಐ ಎಂಟರ್ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗುತ್ತೆ. ತೀರ್ಪು ಕಾಯ್ದಿರಿಸಲಾಗಿದೆ. ಇದೆಲ್ಲದರ ಬೆನ್ನಲ್ಲೇ ಇಡಿಯಿಂದ ನೋಟಿಸ್ ಬಂದಿದೆ. ಇದೆಲ್ಲವೂ ಕೂಡ ರಾಜಕೀಯ ಷಡ್ಯಂತ್ರ, ರಾಜಕೀಯ ಪಿತೂರಿ ಅನ್ನುವಂಥ ಒಂದು ಗಂಭೀರವಾದಂಥ ಆರೋಪವನ್ನು ಕಾಂಗ್ರೆಸ್ನವ್ರು ಮಾಡ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಯಾವ ಥರ ಹೋರಾಟ ಮಾಡಬೇಕು, ನಾವು ಅದ್ರ ಬಗ್ಗೆಯೂ ಕೂಡ ರಾಜಕೀಯವಾಗಿ ಒಂದು ಪ್ಲಾನ್ ಅನ್ನು ಮಾಡ್ಕೊಳ್ಬೇಕು, ತಂತ್ರಗಾರಿಕೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಿಸ್ತಾ ಇದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, ಇಡಿಯಿಂದ ನೋಟಿಸ್ ಬಂದ ಬೆನ್ನಲ್ಲೇ ಸಾಕಷ್ಟು ಬೆಳವಣಿಗೆಗಳ ನಿರೀಕ್ಷೆ ಅಂತೂ ಇದ್ದೇ ಇತ್ತು. ಇದೀಗ ಸಿಎಂ ಯಾವ ರೀತಿ ಕಾನೂನು ಹೋರಾಟದ ಜೊತೆಗೆ ರಾಜಕೀಯ ಹೋರಾಟಕ್ಕೆ ಮುಂದಾಗಿದ್ದಾರೆ? ನೀತಿ ಸದ್ಯ ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿದೆ ಎನ್ನಲಾದಂತಹ ಅಕ್ರಮ ಸೈಟು ಹಂಚಿಕೆ ಈಗ ಮತ್ತೊಮ್ಮೆ ಸಿಎಂ ಸಿದ್ದರಾಮಯ್ಯನವ್ರನ್ನ ಸಂಕಷ್ಟಕ್ಕೀಡು ಮಾಡ್ತಿದೆಯಾ ಎಂಬ ರಾಜಕೀಯ ಚರ್ಚೆಗಳು ಶುರುವಾಗಿರುವಂಥದ್ದು. ಒಂದು ಕಡೆ ಸಿಎಂ ಪತ್ನಿ ಪಾರ್ವತಿ ಹಾಗೂ ಆಪ್ತರು ಹಾಗೂ ಸಚಿವರಾದಂತಹ ಬೈರತಿ ಸುರೇಶ್ ಅವರಿಗೆ ಈಗಾಗಲೇ ಇಡಿ ನೋಟಿಸ್ ಜಾರಿ ಮಾಡಿದೆ. ಈ ನೋಟಿಸ್ ಜಾರಿಯಾದ ಬೆನ್ನಲ್ಲೇ ಕಾನೂನಾತ್ಮಕ ಹೋರಾಟ ಕೂಡ ಈಗಾಗಲೇ ನಡೆದಿದೆ. ಒಂದಿಷ್ಟು ಏನು ತಾತ್ಕಾಲಿಕ ರಿಲೀಫ್ ಸಿಕ್ಕಿದ್ರೂ ಕೂಡ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದಕ್ಕೆ ಸಮಾಲೋಚನೆಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಮುಂದಾಗಿರುವಂಥದ್ದು. ಒಂದು ಕಡೆ ಈ ಏನು ತನಿಖೆಯನ್ನು ಮಾಡಬೇಕು, ಸಿಬಿಐನಿಂದ ಮಾಡಬೇಕು ಅಂತ ಸ್ನೇಹಮಯಿ ಕೃಷ್ಣ ಅವರು ಒಂದು ಕಡೆ ಕೋರ್ಟ್ಗೆ ಹಾಕ್ಕೊಂಡಿರೋಂಥದ್ದು. ಅಂದರೆ ಲೋಕಾಯುಕ್ತದಿಂದ ತನಿಖೆ ಬೇಡ, ಸಿಬಿಐನಿಂದ ತನಿಖೆ ಆಗಬೇಕು ಅನ್ನೋ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಹೈಕೋರ್ಟ್ನಲ್ಲಿ ವಾದ ಕೂಡ ನಡೀತಾ ಇದೆ. ಈ ವಾದ ಸಂಪೂರ್ಣಗೊಂಡಿದ್ದು ವಿಚಾರಣೆಯನ್ನು ಮುಂದೂಡಲಾಗಿದೆ. ಆದರೆ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಒಂದು ಕಡೆ ಸಿಬಿಐಗೆ ವಹಿಸ್ತಾರ ಅನ್ನೋದು ಒಂದು ವಿಚಾರ ಆದರೆ, ಮತ್ತೊಂದು ಕಡೆ ಇಡೀ ನೋಟಿಸ್ಗೆ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ದೊಡ್ಡ ಸವಾಲು ಈಗ ಸಿಎಂ ಸಿದ್ದರಾಮಯ್ಯವರು ಸೇರಿದಂತೆ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂಥದ್ದು. ಈಗಾಗಲೇ ಇಡೀ ನೋಟಿಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕೋರ್ಟ್ ಮೆಟ್ಟಿಲೇಲಾಗಿದೆ. ಆದರೆ ಮುಂದಿನ ಹೋರಾಟ ಯಾವ ರೀತಿ ಮಾಡಬೇಕು, ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆ ಸಮಾಲೋಚನೆ ನಡೆಸಲು ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ಕೊಂಡಿರೋದು. ಯಾಕೆಂದರೆ ಒಂದು ಕಡೆ ಈಗಾಗಲೇ ಸಾಕಷ್ಟು ಇಡಿ ಮತ್ತು ಸಿಬಿಐ ತನಿಖಾ ಸಂಸ್ಥೆಗಳ ವಿರುದ್ಧ ಸಾಕಷ್ಟು ಆರೋಪಗಳನ್ನು ಕಾಂಗ್ರೆಸ್ ನಾಯಕರು ಮಾಡ್ತಾ ಇರೋಂಥದ್ದು. ಅಂದರೆ ಈ ಎರಡೂ ತನಿಖೆ ಸಂಸ್ಥೆಗಳನ್ನು ಇಟ್ಕೊಂಡು ಕೇಂದ್ರ BJP ನಾಯಕರು ವಿಪಕ್ಷಗಳ, ಅಂದರೆ BJP ಸರ್ಕಾರ ಎಲ್ಲೆಲ್ಲಿ ಇಲ್ಲ, ಆ ಬೇರೆ ಸರ್ಕಾರಗಳು ಯಾವ್ಯಾವ ರಾಜ್ಯದಲ್ಲಿ ಇದ್ದಾವೆ ಅವುಗಳನ್ನು ಮೊಟಕುಗೊಳಿಸಲು, ಅವುಗಳನ್ನು ಎದುರಿಸುವುದಕ್ಕೆ ಈ ತನಿಖಾ ಸಂಸ್ಥೆಗಳನ್ನು ಬಳಸಿಕೊಳ್ಳಲಾಗ್ತಾ ಇದೆ ಎಂಬ ಆರೋಪಗಳನ್ನು ಸತತವಾಗಿ ಕಾಂಗ್ರೆಸ್ ನಾಯಕರು ಸೇರಿದಂತೆ ಹಲವು ಬೇರೆ ಬೇರೆ ಪಕ್ಷಗಳ ನಾಯಕರು ಕೂಡ ಮಾಡ್ತಾ ಇರೋಂಥದ್ದು. ಹಾಗಾಗಿ ಒಂದು ಕಡೆ ರಾಜಕೀಯ ಹೋರಾಟ, ಮತ್ತೊಂದು ಕಡೆ ಕಾನೂನಾತ್ಮಕ ಹೋರಾಟ ಯಾವ ರೀತಿ ಮಾಡಬೇಕು ಅನ್ನೋ ವಿಚಾರವನ್ನು ಈಗ ಕಾಂಗ್ರೆಸ್ ನಾಯಕರು ಎಲ್ಲ ರೀತಿಯ ಸಿದ್ಧತೆ ಮಾಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು. ಯಾಕೆಂದರೆ ಈಗಾಗಲೇ ಕೇಂದ್ರ ಸರ್ಕಾರದ ವಿರುದ್ಧ ತೆರಿಗೆ ಹೋರಾಟದಲ್ಲಿ ದೆಹಲಿ ಮಟ್ಟಕ್ಕೆ ಹೋಗಿ ಹೋರಾಟ ಮಾಡಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಕಳೆದ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ರು, ನಾವು ಎಲ್ಲಿ ಇಡಿ
ಯಾವ ನಾಯಕರಿಗೆ ಎಷ್ಟೆಷ್ಟು ನೋಟಿಸ್ ಕೊಟ್ಟಿದೆ, ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ದಾಳಿಯಾಗಿದೆ, ಯಾವ ಪಕ್ಷದ ನಾಯಕರ ಮೇಲೆ ಎಷ್ಟು ದಾಳಿಯಾಗಿದೆ, ಎಲ್ಲ ಡಾಟಾಗಳನ್ನು ಕಲೆಕ್ಟ್ ಮಾಡಿ, ಅಂದರೆ ಎಲ್ಲ ದಾಖಲೆಗಳನ್ನು ಕಲೆಕ್ಟ್ ಮಾಡಿ ನಾವು ಹೋರಾಟ ಮಾಡ್ತೀವಿ, ಇದು ಕೇಂದ್ರ ಸರ್ಕಾರದ ಪ್ರತಿಯೊಂದು ಸಂಚು ಎಂಬ ಆರೋಪಗಳನ್ನು ಮಾಡಿದರು. ಹಾಗಾಗಿ ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು, ದೆಹಲಿಗೆ ಹೋಗಿ ಹೋರಾಟ ಮಾಡ್ತಾರಾ ಅಥವಾ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಈ ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕಂತ ಸಂದರ್ಭದಲ್ಲಿ ಯಾಕೆಂದರೆ ಈಗಾಗಲೇ ಇಡಿ ನೋಟಿಸ್ ಕೊಟ್ಟಿದೆ, ಒಂದಿಷ್ಟು ಸಮಾಲೋಚನೆಯನ್ನು ಮಾಡಬೇಕು, ಜೊತೆಗೆ ಕಾನೂನು ತಜ್ಞರ ಜೊತೆ ಸಮಾಲೋಚನೆ ಮಾಡಬೇಕು, ಮುಂದೆ ಯಾವ ರೀತಿ ಕಾನೂನು ಹೋರಾಟ ಮಾಡಬೇಕು ಅನ್ನೋದು ಒಂದು ಸಮಾಲೋಚನೆ, ಮತ್ತೊಂದು ಕಡೆ ರಾಜಕೀಯವಾಗಿ ಹೋರಾಟ. ಈ ಎರಡೂ ವಿಚಾರಗಳನ್ನು ಹೈಕಮಾಂಡ್ ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರ ಮುಂದಿಟ್ಟು ಮುಂದೆ ಯಾವ ರೀತಿ ಹೋರಾಟ ಮಾಡಬೇಕು ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಹೈಕಮಾಂಡ್ ನಾಯಕರಿಗೆ ಕೊಟ್ಟು ಯಾವ ರೀತಿ ಹೋರಾಟ ಮಾಡಬೇಕು, ಒಂದು ಕಡೆ ರಾಜಕೀಯವಾಗಿ ಮತ್ತೊಂದು ಕಾನೂನಾತ್ಮಕವಾಗಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಸಮಾಲೋಚನೆ ನಡೆಸೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳಾಗ್ತಾ ಇದೆ. ಯಾಕೆಂದರೆ ಈಗಾಗಲೇ ಇಡಿ ನೋಟಿಸ್, ಮತ್ತೊಂದು ಕಡೆ CBI ವಹಿಸಬೇಕು, ತನಿಖೆಗೆ ವಹಿಸಬೇಕು ಅನ್ನೋದು ಎರಡೂ ವಾದಗಳು ಹೈಕೋರ್ಟ್ನಲ್ಲಿದೆ. ಹಾಗಾಗಿ ಒಂದಿಷ್ಟು ಸಂಕಷ್ಟಗಳ ಜೊತೆಗೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಜಯ ಆಗಬೇಕು ಅನ್ನೋದು ಈಗ ಕಾಂಗ್ರೆಸ್ ನಾಯಕರು ಚಿಂತನೆಯಲ್ಲೇ ತೊಡಗಿರೋಂಥದ್ದು. ಹಾಗಾಗಿ ಇಡಿ ಹಾಗೂ CBI ಸಂಬಂಧಪಟ್ಟಂತೆ ಹೋರಾಟ ಮಾಡೋದು ಜೊತೆಗೆ ಮತ್ತೊಮ್ಮೆ ಕ್ಯಾಬಿನೆಟ್ನಲ್ಲೂ ಕೂಡ ಈ ವಿಚಾರವನ್ನು ಚರ್ಚೆ ಮಾಡೋದು. ಅಂದರೆ ರಾಜ್ಯ ಕ್ಯಾಬಿನೆಟ್ನಲ್ಲಿ ಈಗಾಗಲೇ ಮೂಢ ವಿಚಾರಣೆಗೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಮೇಲೆ ಕ್ಯಾಬಿನೆಟ್ನಿಂದ ಸಾಕಷ್ಟು ಒಂದು ಮಹತ್ವದ ತೀರ್ಮಾನಗಳನ್ನು ತೆಗೆದುಕೊಳ್ಳಲಾಗಿತ್ತು. ಹಾಗೆ ಈಗಲೂ ಕೂಡ ಕ್ಯಾಬಿನೆಟ್ನ ಮುಂದೆ ಇಟ್ಟು ಎಲ್ಲ ಸಚಿವರು ಒಟ್ಟುಗೂಡಿ ಮುಂದೆ ಯಾವ ರೀತಿ ಒಂದು ಕಾನೂನಾತ್ಮಕವಾಗಿ ಹೋರಾಟ ಮಾಡಬೇಕು, ಯಾವ ರೀತಿ ಒಂದು ಕಾನೂನು ತಜ್ಞರ ಒಂದು ಮಾಹಿತಿಯನ್ನು ಪಡೆದು ಯಾವ ರೀತಿ ಮುಂದೆ ನಾವು ಸವಾಲುಗಳನ್ನು ಎದುರಿಸಬೇಕು ಅನ್ನೋದು ಕೂಡ ಈಗ CM ಸಿದ್ದರಾಮಯ್ಯ ಮುಂದೆ ಇರುವಂಥ ಒಂದು ಸಮಾಲೋಚನೆ ಜೊತೆಗೆ ದೊಡ್ಡ ಸವಾಲು ಅಂತಲೂ ಹೇಳ್ಬೋದಾಗಿದೆ. ನೀತಿ ಫೈನ್ ಸ್ವಾಮಿ, ಈಗಾಗಲೇ ಇಡಿಯಿಂದ ನೋಟಿಸ್ ಬಂದಿದೆ, ಸದ್ಯಕ್ಕೆ ಬೀಸೋದುಣ್ಣೆಯಿಂದ ಪಾರ ಆಗಿದ್ದಾರೆ, ತಾತ್ಕಾಲಿಕವಾಗಿ ಒಂದು ರಿಲೀಫ್ ಸಿಕ್ಕಿದೆ. ಇನ್ನೊಂದು ಕಡೆಯಲ್ಲಿ CBIಗೆ ವಹಿಸಲೇಬೇಕು ಅನ್ನುವಂಥ ಆಗ್ರಹ ಹೆಚ್ಚಾಗಿದೆ, ಅದರ ತೀರ್ಪನ್ನು ಕಾಯ್ದಿರಿಸಲಾಗಿದೆ. ಒಂದು ವೇಳೆ CBIಗೆ ವಹಿಸಿ ಅನ್ನುವಂಥ ಒಂದು ತೀರ್ಪು ಬಂತು ಅಂತಂದರೆ CM ಸಿದ್ದರಾಮಯ್ಯನವರಿಗೆ ಯಾವೆಲ್ಲ ಸವಾಲುಗಳು ಎದುರಾಗಬಹುದು, ಆ ನಂತರದ ಕಾನೂನು ಹೋರಾಟ ಯಾವ ರೀತಿಯಾಗಿ ಬದಲಾಗಬಹುದು, ಇಲ್ಲಿವರೆಗೂ ಒಂದು ಲೆಕ್ಕ, ಬಟ್ CBIಗೆ ವಹಿಸಿದ ನಂತರದ ಬದಲಾವಣೆ ಈಗಾಗಲೇ DK ಶಿವಕುಮಾರ್ ಸೇರಿದಂತೆ ಅನೇಕರು ಇದೊಂದು ರಾಜಕೀಯ ಷಡ್ಯಂತ್ರ ಪಿತೂರಿ ಅಂತ ಹೇಳ್ತಾ ಇರೋದ್ರ ಮುಖಾಂತರವಾಗಿ ಆಲ್ರೆಡಿ ಇದು ಬೇಕು ಅಂತ ಟಾರ್ಗೆಟ್ ಮಾಡಿರುವುದನ್ನ ಅಂತ ಕೂಡ ಹೇಳ್ತಾ ಇದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ವರ್ಸಸ್ ಕೇಂದ್ರ ಸರ್ಕಾರ ಅನ್ನುವಂಥದ್ದು ಮತ್ತೊಮ್ಮೆ ಆಗಬಹುದಾದ ಎಲ್ಲ ಲಕ್ಷಣಗಳು ಮತ್ತೆ ಅದಕ್ಕೆ ಸಂಬಂಧಪಟ್ಟಂತೆಯೇ ಸಿದ್ಧತೆಗಳು. ಸೊ ಮುಂದಿನ ದಿನಗಳಲ್ಲಿನ ಬೆಳವಣಿಗೆಗಳನ್ನ ಹೇಗೆ ಸಿದ್ದರಾಮಯ್ಯನವರು ಎದುರಿಸಬೇಕಾಗತ್ತೆ ಅಂತ ಈಗ ಸದ್ಯಕ್ಕೆ ಖಂಡಿತ ನೀತಿ, ಇದು ಈಗಾಗಲೇ ಇಡಿ ನೋಟಿಸ್ ಹಾಗೂ ಇಡಿ ಎಂಟ್ರಿ ಆಗಿರೋದು ಮೂಢ ಹಗರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಎಂಟ್ರಿ ಆಗಿರೋದು ಸಾಕಷ್ಟು ಆರೋಪ ಪ್ರತ್ಯಾರೋಪಗಳಿಗೆ ಈಗಾಗಲೇ ವೇದಿಕೆ ಸಿದ್ಧ ಆಗಿದೆ. ಈಗಾಗಲೇ ಕೇಂದ್ರ ಸರ್ಕಾರ ವರ್ಸಸ್ ರಾಜ್ಯ ಸರ್ಕಾರ ಅನ್ನೋದು ಬಿಂಬಿತವಾಗಿರುವಂಥದ್ದು. ಯಾಕೆಂದರೆ ಒಂದು ಕಡೆ ಲೋಕಾಯುಕ್ತ, ರಾಜ್ಯದಲ್ಲಿರುವಂತಹ ಲೋಕಾಯುಕ್ತ ಸ್ವತಂತ್ರ ತನಿಖಾ ಸಂಸ್ಥೆ, ಅದೇ ತನಿಖೆ ಮಾಡುತ್ತೆ, ಲೋಕಾಯುಕ್ತದ ಮೇಲೆ ನಮಗೆ ಸಂಪೂರ್ಣ ವಿಶ್ವಾಸವಿದೆ ಅನ್ನೋದು ಕಾಂಗ್ರೆಸ್ ನಾಯಕರ ಲೆಕ್ಕಾಚಾರ. ಮತ್ತೊಂದು ಕಡೆ ಅಧಿಕಾರ ದುರ್ಬಳಕೆ ಆಗುತ್ತೆ, ಲೋಕಾಯುಕ್ತದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳೇ ಇದೆ ಅನ್ನೋದು BJP ನಾಯಕರ, ಅಂದರೆ ವಿಪಕ್ಷ ನಾಯಕರ ಒಂದು ಆರೋಪ. ಈ ಆರೋಪ ಪ್ರತ್ಯಾರೋಪಗಳು ಸಹ ಸಾಕಷ್ಟು ವಾಗ್ದಾಳಿಗೆ ಕಾರಣ ಆಗಿದೆ. ಮತ್ತೊಂದು ಕಡೆ ಸ್ನೇಹಮಯಿ ಕೃಷ್ಣ, ಅಂದರೆ ಸಾಮಾಜಿಕ ಹೋರಾಟಗಾರರಂಥ ಸ್ನೇಹಮಯಿ ಕೃಷ್ಣ ಅವರು ಈ ತನಿಖೆ CBI ಮಟ್ಟದಲ್ಲೇ ಆಗಬೇಕು, ಯಾಕೆಂದರೆ ಲೋಕಾಯುಕ್ತದ ಮೇಲೆ ಪ್ರಭಾವ ಬೀರುವ ಸಾಧ್ಯತೆಗಳಿದೆ ಎಂಬ ವಿಚಾರವನ್ನು ಇಟ್ಕೊಂಡು ಈಗಾಗಲೇ ಹೈಕೋರ್ಟ್ ಮೆಟ್ಟಿಲೇರಿರುವಂಥದ್ದು. ಈಗಾಗಲೇ ವಾದಗಳು ಕೂಡ ಸಂಪೂರ್ಣವಾಗಿ ಮುಗಿದಿದೆ, ಇನ್ನೇನು ಆದೇಶ ಕಾಯ್ದಿರಿಸುವಿಕೆ ಮಾತ್ರ ಬಾಕಿ ಇದೆ. ಹಾಗಾಗಿ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಅಂದರೆ ಹೈಕೋರ್ಟ್ನಿಂದ ಯಾವ ರೀತಿ ಒಂದು ಆದೇಶ ಬರ್ಬೋದು, ಮುಂದೆ ಬಂದಂಥ ಸಂದರ್ಭದಲ್ಲಿ ಏನೇನಾದ್ರು ನಕಾರಾತ್ಮಕವಾಗಿ ಬಂದಂಥ ಸಂದರ್ಭದಲ್ಲಿ CM ಸಿದ್ದರಾಮಯ್ಯನವ್ರಿಗೆ ಆಗುವ ಸಂಕಷ್ಟಗಳೇನು, ಮುಂದೆ ಯಾವ ರೀತಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ ಎಂಬ ವಿಚಾರಗಳು ಸಾಕಷ್ಟು ಈಗಾಗಲೇ ಸಿದ್ಧತೆಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ಈ ಪರವಾಗಿ ಈಗಾಗಲೇ CM ಸಿದ್ದರಾಮಯ್ಯನವರು ದೆಹಲಿಯ ಹಿರಿಯ ವಕೀಲರಿಂದ ಸಾಕಷ್ಟು ಸಲಹೆಗಳನ್ನು ಪಡೆದಿರುವಂಥದ್ದು. ಅದರಲ್ಲೂ ಕಾಂಗ್ರೆಸ್ ಪಕ್ಷದ ನಾಯಕರು ಆಗಿರುವ ಹಾಗೂ ಹಿರಿಯ ವಕೀಲರಾಗಿರುವಂಥ ಕಪಿಲ್ ಸಿಬಾಲ್ ಅವರಿಂದ ಸಂಪೂರ್ಣವಾದಂಥ ಒಂದು ಮಾಹಿತಿಯನ್ನು ಪಡೆದಿದ್ದಾರೆ. ಜೊತೆಗೆ ಚರ್ಚೆ ಕೂಡ ಸಾಕಷ್ಟು ಚರ್ಚೆಯನ್ನು ಮಾಡಿ ಕಾನೂನು ತಜ್ಞರೊಂದಿಗೆ ಸಮಾಲೋಚನೆ ಮಾಡಿರುವಂಥದ್ದು. ಹಾಗಾಗಿ ಹೈಕೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾ
ಸುಪ್ರೀಂ ಕೋರ್ಟ್ಗೆ ಹೋಗಿ ಅಲ್ಲಿ ಯಾವ ರೀತಿ ಒಂದು ಕಾನೂನಾತ್ಮಕ ಹೋರಾಟ ಮಾಡಬೇಕು ಅನ್ನೋದು ಒಂದು ಕಡೆ ಸಿದ್ಧತೆ. ಮತ್ತೊಂದು ಕಡೆ ಈಗಾಗಲೇ ಇಡಿ ನೋಟಿಸ್ಗೆ ಸಂಬಂಧಪಟ್ಟಂತೆ ಹಾಗೂ ಏನು BJP ನಾಯಕರು ಆರೋಪಗಳನ್ನು ಮಾಡ್ತಾ ಇದ್ದಾರೆ, ಆ ಆರೋಪಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಕೂಡ ಸಾಕಷ್ಟು ಒಂದು ವಾಗ್ದಾಳಿಯನ್ನು ನಡೆಸಿರುವಂಥದ್ದು. ಒಂದು ಕಡೆ ಲೋಕಾಯುಕ್ತ ಸಂಸ್ಥೆಯ ಮೇಲೆ ಇವರಿಗೆ ನಂಬಿಕೆ ಇಲ್ವಾ? ಹಾಗಾದರೆ ನಮಗೂ ಕೂಡ CBIನಲ್ಲಿ ನಂಬಿಕೆ ಇಲ್ಲ. ಯಾಕೆಂದರೆ ಕೇಂದ್ರ ಸರ್ಕಾರದ ಅಧೀನದಲ್ಲಿ ಬರುವಂತಹ CBI ಕೂಡ ದುರ್ಬಳಕೆ ಮಾಡ್ಕೊಳ್ಬೋದು. ಹಾಗಾಗಿ ನಮಗೂ CBIನಲ್ಲಿ ನಂಬಿಕೆ ಇಲ್ಲ ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ವಾದ. ಆದರೆ ಮತ್ತೊಂದು ಕಡೆ CBIಗೆ ವಹಿಸಬೇಕು, ಲೋಕಾಯುಕ್ತದ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನೋದು BJP ನಾಯಕರ ಒಂದು ಆರೋಪ. ಹಾಗಾಗಿ ಮುಂದೆ ಯಾವ ರೀತಿ ಒಂದು ಹೋರಾಟ ಮಾಡಬೇಕು ಅನ್ನೋದು ಕೂಡ ಕಾಂಗ್ರೆಸ್ ನಾಯಕರ ಮುಂದೆ ಇರುವಂಥ ಒಂದು ಸವಾಲು. ಒಂದು ಕಡೆ ಈಗಾಗಲೇ ಸಾಕಷ್ಟು ಕಾಂಗ್ರೆಸ್ ವಲಯದಲ್ಲಿ ಚರ್ಚೆ ಆಗ್ತಾ ಇರೋಂಥದ್ದು, ಇದು ಎಲ್ಲ ರಾಜಕೀಯ ಪ್ರೇರಿತವಾಗಿರುವಂಥದ್ದು. ಹಾಗಾಗಿ ಇದನ್ನು ನಾವು ಹೋರಾಟ ಮಾಡ್ತೀವಿ, ಕಾನೂನಾತ್ಮಕವಾಗಿ ನಾವು ಹೋರಾಟ ಮಾಡ್ತೀವಿ. ನ್ಯಾಯಾಲಯದಲ್ಲಿ ನಮಗೆ ಸಂಪೂರ್ಣವಾದಂಥ ನಂಬಿಕೆ ಇದೆ, ವಿಶ್ವಾಸ ಇದೆ, ನಮ್ಮ ಪರ ನ್ಯಾಯ ಬರುತ್ತೆ, ತೀರ್ಪು ಬರುತ್ತೆ ಎಂಬ ವಿಶ್ವಾಸವನ್ನು ಇದೆ ಎಂಬ ಅಭಿಪ್ರಾಯವನ್ನು ಕಾಂಗ್ರೆಸ್ ನಾಯಕರು ಹೇಳಿರುವಂಥದ್ದು. ಮತ್ತೊಂದು ಕಡೆ ನನ್ನ ಕೇಸ್ನಲ್ಲೂ ಇದೇ ರೀತಿ ದುರ್ಬಳಕೆ ಆಗಿತ್ತು, ಇಡಿ ಬಳಸಿಕೊಂಡು ನನ್ನ ಮೇಲೆ ಕೂಡ ರಾಜಕೀಯ ಪ್ರೇರಿತವಾಗಿ ಒಂದು ಕೇಸನ್ನು ದಾಖಲೆ ಮಾಡಿದ್ದಾರೆ ಅನ್ನೋದು ಈಗಾಗಲೇ CM DK ಶಿವಕುಮಾರ್ ಕೂಡ ಆರೋಪ ಮಾಡಿದ್ದಾರೆ. ಅದೇ ರೀತಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ಹೇಳಿರುವಂಥದ್ದು, ಇದೆಲ್ಲ ರಾಜಕೀಯ ಪ್ರೇರಿತ. ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು BJP ನಾಯಕರಿಗೆ ನೋಟಿಸ್ ಕೊಟ್ಟಿದೆ, BJP ನಾಯಕರ ಮೇಲಿರುವಂತಹ ಕೇಸ್ಗಳಿಗೆ ಎಷ್ಟು ನಾಯಕರಿಗೆ BJP ನಾಯಕರನ್ನು ವಿಚಾರಣೆ ಮಾಡ್ತಾ ಇದೆ, ಇದು ಎಲ್ಲ ಸಂಪೂರ್ಣವಾದಂಥ ರಾಜಕೀಯ ಷಡ್ಯಂತ್ರ. ಹಾಗಾಗಿ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ, ನಾವೆಲ್ಲರೂ ಕೂಡ ಸಿದ್ಧತೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದು ಕೂಡ ಈಗಾಗಲೇ ಹೇಳಿಕೆ ಕೊಟ್ಟಿರುವಂಥದ್ದು. ಹಾಗಾಗಿ ಇಡಿ ನೋಟಿಸ್ ಒಂದು ಕಡೆ ಆದರೆ ಮತ್ತೊಂದು ಕಡೆ CBI ತನಿಖೆ ಆಗಬೇಕು ಅನ್ನೋದು ವಾದ, ಇವೆರಡೂ ತೀರ್ಪಿಗಾಗಿ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಿರೋಂಥದ್ದು. ಈಗಾಗಲೇ ತೀರ್ಪು ಯಾವ ಪರ ಬಂದರೂ ಕೂಡ ಮುಂದೆ ಕಾನೂನಾತ್ಮಕವಾಗಿ ಯಾವ ರೀತಿ ಒಂದು ಹೋರಾಟ ಮಾಡಬೇಕು, ಯಾವ ರೀತಿ ಒಂದು ಸಿದ್ಧತೆಗಳನ್ನು ಮಾಡಬೇಕು ಅನ್ನೋದು ಈಗಾಗಲೇ ಕಾನೂನು ತಜ್ಞರ ಹತ್ರ ಸಲಹೆ ಪಡೆಯೋದಕ್ಕೆ CM ಸಿದ್ದರಾಮಯ್ಯನವರು ಕೂಡ ಮುಂದಾಗಿರುವಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.